ಸರ್ ಇಲ್ಲಿ 2024ನೇ ಮಾರ್ಚು 15ನೇ ತಾರೀಕು ಇದು ನೋಟಿಫಿಕೇಶನ್ ಮಾಡ್ತು. ಆದರೆ ಹಂತವಾಗಿ ಫಸ್ಟು 600 ಎಕರೆ ಮಾಡಿದ್ರು. ಹಂತವಾಗಿ ಸುಮಾರು 2535 ಎಕರೆ ಜಮೀನನ್ನು ಸ್ವಾಧೀನ ಪಡಿಸ್ಕೊಳ್ತೇವಂತ ಏನು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದಾರೆ. ನಾವು ಸಹ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದ್ದೀವಿ, ಕೋರ್ಟ್ಗೂ ಹೋಗಿದ್ದೇವೆ. ಈ ಅವೈಜ್ಞಾನಿಕ ಒಂದು ಭೂ ಸ್ವಾಧೀನ ವಿರೋಧಿಸಿ ಕೋರ್ಟ್ಗೂ ಸಹ ಹೋಗಿದ್ದೇವೆ. ನಾವು ಸಂಬಂಧಪಟ್ಟ ಜನಪ್ರತಿನಿಧಿ ಸಹ ಇದರ ಬಗ್ಗೆ ಭಿನ್ನವಿಸಿದ್ದೇವೆ. ಆದರೆ ಸರ್ಕಾರವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಸ್ವಾಧೀನತೆಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲಿನ ರೈತರು ಸುಮಾರು ನಮ್ಮ ತಾಲೂಕಿನಲ್ಲಿ 1974ನೇ ಇಸ್ವಿಯಲ್ಲಿ 74-77ನೇ ಇಸ್ವಿ ಒಳಗೆ ಸುಮಾರು 6 ಕೈಗಾರಿಕಾ ಪ್ರದೇಶಗಳು ಆನೇಕಲ್ ತಾಲೂಕಲ್ಲಿ ಪ್ರಪ್ರಥಮವಾಗಿ ಪಿಂಡ ಬಿಟ್ಟರೆ ಇಲ್ಲಾಗಿತ್ತು. 4 KHBಗಳು ಈಗಾಗಲೇ ಅಂತಾರಾಷ್ಟ್ರೀಯ ಕ್ರೀಡಾಂಗಣವೂ ಸಹ ಅದೇ KHB ಒಳಗೆ ಒಳಗೊಂಡಿದೆ. 1993 ಇಸ್ವಿಯಿಂದ ಬೆಂಗಳೂರಿನ ಸುತ್ತಮುತ್ತಲಿನ ಅತಿ ಹೆಚ್ಚು ಭೂಮಿಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು ಆನೇಕಲ್ ತಾಲೂಕು ರೈತರು. ಖಾಸಗಿ ಶ್ರೀಮಂತರು ಇರ್ತಕ್ಕಂಥ ನಮ್ಮ ರಾಜಕಾರಣಿರ್ಬೋದು, ಬೇರೆ ಬೇರೆ ಡೆವಲಪ್ಮೆಂಟ್ ಇರ್ಬೋದು, ಸುಮಾರು ಭೂಮಿಯನ್ನು ನಮ್ಮಲ್ಲಿ ಖರೀದಿ ಮಾಡಿ ಅವ್ರು ಇಟ್ಕೊಂಡಿದ್ದಾರೆ. ಇಂಥ ವ್ಯಕ್ತಿಗಳ ಹತ್ರ ನಾವು ಕಷ್ಟಪಟ್ಟು ನಮ್ಮ ಭೂಮಿಯನ್ನು ಕಳ್ಕೋಬಾರ್ದಂತ ಮಾರಾಟ ಮಾಡ್ದಿರ ತೋಟ ಮಾಡ್ಕೊಂಡು ಆ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥ ನಮ್ಮ ಜಮೀನನ್ನು ಸ್ವಲ್ಪ ಜಮೀನು ಇವಾಗ ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಸುಮಾರು 75% ಜಮೀನನ್ನು ಶ್ರೀಮಂತರು ಹಾಗೂ ಸರ್ಕಾರದ ಕೆಲವು ವ್ಯವಸ್ಥಿತ ಜನಗಳು KDB ಹಾಗೂ KHB ಸ್ವಾಧೀನಪಡಿಸಿಕೊಂಡು ನಾವು ಇವತ್ತು ಇರ್ತಕ್ಕಂಥ 25% ಜಮೀನಿಗೆ ಇವತ್ತು ಸುಮಾರು 2535 ಜಮೀನನ್ನು ಇಲ್ಲಿ ಸ್ವಾಧೀನ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ. ಆನೇಕಲ್ ತಾಲೂಕಿನಲ್ಲಿ ಭೂ ಸ್ವಾಧೀನ ಮಾಡಲೇಬಾರ್ದು. ಅತಿ ಹೆಚ್ಚು ನಮ್ಮ ಹೊಸಕೋಟೆ ಇರ್ಬೋದು, ಎಷ್ಟೊಂದು ಭೂ ಸ್ವಾಧೀನ ಆಗಿಲ್ಲ. ನೆಲಮಂಗಲ ಇರ್ಬೋದು, ದಾಬಸ್ಪೇಟೆ ಸ್ವಲ್ಪ ಬಿಟ್ಟರೆ ಬೇರೆ ಕಡೆ ಆಗಿಲ್ಲ. ಅತಿ ಹೆಚ್ಚು ಭೂ ಸ್ವಾಧೀನ ಆಗಿರೋದು ಆನೇಕಲ್ ತಾಲೂಕಿನಲ್ಲಿ. ದಯವಿಟ್ಟು ಇಲ್ಲಿ ರೈತರು ನಾವು ಭೂಮಿಯನ್ನು ನಂಬಿದ್ದೇವೆ, ಕೇವಲ ಹಣ ಕೊಡ್ತೀವಂತ ಈ ನಡುವೆ ಬಿಟ್ಟಿದ್ದೀವಿ. ಬೆಳವಂಗಲ, ಜಂಗಮಕೋಟೆ ಈ ಕಡೆ ಎಲ್ಲ ಹೇಳ್ತಾ ಇದ್ದಾರೆ ನಾವು ಭೂಮಿ ಬೆಲೆಗಿಂತ ಹೆಚ್ಚಿನ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗಿನ ವ್ಯವಸ್ಥೆ ರಾಜಕಾರಣಿಗಳು ಯಾರೂ ರೈತನ ಬದುಕಿನಲ್ಲಿ ಬದುಕಿಲ್ಲ. ಅವರ ತಾತಂದ್ರೆ ಮಾಡ್ತಾಯಿದ್ರೇನೋ ಇವರಾಗಲಿ ಇವ್ರ ಅಪ್ಪನವರಾಗಲಿ ಕೃಷಿಯನ್ನು ನಂಬಿ ಬದುಕಿಲ್ಲ. ನಾನು ಸಹ 60 ವರ್ಷ ಕೃಷಿಕ. ಆ ಭೂಮಿಯ ಬೆಲೆ ನೋವನ್ನು ನಮಗೇನು ಗೊತ್ತಿದೆ. ಒಂದು ಸಾರಿ ಭೂಮಿಯನ್ನು ಕಿತ್ಕೊಳ್ತೀವಿ ಅಂತ ಹೇಳಿದ ಮೇಲೆ ನಮ್ಮ ರೈತರ ಬದುಕು ಇವತ್ತು ಚಲ್ಲಾಪಿಲ್ಲಿ ಆಗಿದೆ. ತೋಟದಲ್ಲಿ ಕೆಲಸ ಮಾಡೋಕ್ಕೆ ನಿಶಕ್ತಿ, ನಮಗೆ ದುಡಿಯೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ತಪ್ಪಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆ ಅನುಬಂಧವನ್ನು, ಆ ತಾಯಿ ಅನುಬಂಧವನ್ನು ಬಿಟ್ಟು ಹೋಗೋದಕ್ಕೆ ನಮ್ಗೆ ಮನಸ್ಸು ಬರ್ತಾಯಿಲ್ಲ. ಇವಾಗ ನೀವು ಪ್ರಶ್ನೆ ಮಾಡ್ತಾಯಿದ್ರಿ ಬೇರೆ ಕಡೆ ಬದುಕೋಕ್ಕಾಗಲ್ವ ಅಂತ. ಒಬ್ಬ ರೈತನ ಬದುಕು ಬೇರೆ ಬದುಕು ಥರಲ್ಲ. ಡೆವಲಪರು, ಡೀಲರ್ಸು, ರಾಜಕಾರಣ ಇಲ್ಲಿ ಹೋಗಿ ಅಲ್ಲಿ ನಿಂತ್ಕೊಳ್ತಾನೆ, ಅಲ್ಲೋ ಬಂದರೆ ಇಲ್ಲಿ ನಿಂತ್ಕೊಳ್ತಾನೆ, ಅಥವಾ ಅವ್ರು ಇನ್ನೊಂದು ವ್ಯಾಪಾರ ಮಾಡ್ತಾನೆ. ನಮ್ಮ ರೈತನ ಬದುಕು ಆ ಥರ ಇಲ್ಲ. ನಾವು ಅಲ್ಲಿ ಹೋದರೆ ಜೀವನ ನಾವು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಅನುಬಂಧಗಳು, ನಮ್ಮ ಜನಗಳು, ನಮ್ಮ ಗ್ರಾಮವನ್ನು ಬಿಟ್ಟು ಹೋಗ್ಬೇಕಂದ್ರೆ ನಮಗೆ ಎಷ್ಟು ನೋವಿದೆ ಅಂತ ಅದ್ರ ಬಗ್ಗೆ ಅವ್ರು 20 ಕೋಟಿ ಕೊಟ್ಟರು, 100 ಕೋಟಿ ಕೊಟ್ಟರ ಅನುಬಂಧದ ಗೌರವ ನಮಗೆ ಸಿಕ್ಕೋದಲ್ಲ ರೀ. ಅದರಿಂದ ಆನೇಕಲ್ ತಾಲೂಕಲ್ಲಿ ಅತಿ ಜರ್ಜಿತವಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಈ 2535 ಜಮೀನನ್ನು ಬಿಟ್ಟು ಕೊಡಲ್ಲ. ಬೇರೆ ಕಡೆ ನೀವು ಅವ್ರನ್ನ ಎತ್ತಿ ಕಟ್ಬೋದು, ಇವನ್ನ ಎತ್ತಿ ಕಟ್ಟಬಹುದು, ಅದು ಸಾಧ್ಯ ಆಗ್ಬೋದು. ಇಲ್ಲಿ ಯಾರೂ ಸಹ ನಾವು ಪಕ್ಷಾತೀತವಾಗಿದ್ದೇವೆ. ಯಾರನ್ನು ಎತ್ತಿ ಕಟ್ಟಲಿಕ್ಕೆ ಆಗಲ್ಲ, ಯಾವ ಬಿಲ್ಡರ್ಗೂ ಎತ್ತಿ ಕಟ್ಟಲಿಕ್ಕಾಗಲ್ಲ. ನಾವು ಅವರ ಮೇಲೆ ಹೋರಾಟ ಮಾಡಿ ಗೆದ್ದೇ ಗೆಲ್ತೇವೆ. ನಮ್ಮ ಶಾಸಕರು ಜುಲೈ 1 ಅಂತ ಹೇಳಿದ್ದಾರೆ. ಆಮೇಲೆ ನಾನೇ ಬಂದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಯಪ್ಪ ಪರಿಶೀಲನೆ ಮಾಡಲಿ ಬಿಡಲಿ, ನಾವು ರಾಜಕೀಯ ವ್ಯವಸ್ಥೆಯನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದೇ ಜುಲೈ 1ನೇ ತಾರೀಕು ನಮ್ಮ 2535 ಎಕರೆಗಳ ಎಲ್ಲ ರೈತರು ಬೆಂಗಳೂರಿನ KDB ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಎಲ್ಲ ರೈತ ಮಹಿಳೆಯರು, ರೈತರು ನಾವು ರೆಡಿಯಾಗಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಕೊಡಲ್ಲ ಅಂಥೇಳಿ ನಾವು ಹೇಳ್ತಾ ಇದ್ದೇವೆ. ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಇದು ನಿಮ್ಮ ಪತ್ರಿಕಾ ಮಾಧ್ಯಮದವರಿಗೆ, ಭಾರತ ದೇಶದಲ್ಲಿ ಜನಸಂಖ್ಯೆ ನಿಮಗೆ ಗೊತ್ತಿದ್ದಂಗೆ ಇವತ್ತು ಪ್ರಪಂಚದಲ್ಲಿ ಅತ್ಯುತ್ತಮ ವೇಗವಾಗಿ ಬೆಳೀತಾ ಇದೆ. ಚೈನಾ ಸಹ ಹಿಂದಕ್ಕೆ ಹೋಗ್ತಾ ಇದೆ.
ಚೈನಾದ ಭೂಮಿ ನಮಗಿಂತ 3 ಪಟ್ಟು ಜಾಸ್ತಿ ಇದೆ. ನಮಗಿನ್ನ ತಂತ್ರಜ್ಞಾನದಲ್ಲಿ ಅತಿ ಹೆಚ್ಚು ಮುಂದುವರೆದಿದ್ದಾರೆ ಅವರು. ಇಲ್ಲಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ವರ್ಷ 10 ಕೋಟಿ ರೈಸ್ ಆಗ್ತಾ ಇದೆ. ಇವಾಗಲೇ ನಮಗೆ ಆಹಾರ ಧಾನ್ಯಗಳ ಕೊರತೆ ಉಂಟಾಗ್ತಾ ಇದೆ. ಕೆಲವೊಂದು ಇವಾಗ ಮೊನ್ನೆ ಒಂದು ಕೊಲ್ಲಿ ರಾಷ್ಟ್ರಗಳ ಯುದ್ಧದಲ್ಲಿ ಒಂದು ಪೆಟ್ರೋಲ್ ಸಿಗಲ್ಲಂದ್ಬಿಟ್ಟು ಏನೇನೋ ಆಯಿತು. ನಾಳೆ ದಿವಸ ಈ ದೇಶದಲ್ಲಿ ಆಹಾರ ಭದ್ರತೆ, ಆಹಾರಕ್ಕೆ ಏನಾದರೂ ಕೊರತೆ ಉಂಟಾದರೆ ಈ ದೇಶವನ್ನು ಮಾರಲು ಸಹ ಸಾಧ್ಯ ಆಗಲ್ಲ. ಇದು ಹಾಗೆ ಆಗ್ತದೆ. ಮುಂದಿನ ವರ್ಷಗಳಲ್ಲಿ ಆಹಾರ ಭದ್ರತೆ ಕಾಡ್ತದೆ, ಆಹಾರ ಕೊರತೆ ಉಂಟಾಗ್ತದೆ. ಏಕೆಂದರೆ ನಮ್ಮ ರಾಜಕಾರಣಿಗಳಿಗೆ ಪರಿಜ್ಞಾನವಿಲ್ಲ. ಎನಿ ಪಾರ್ಟೀಸ್ ಅವರಿಗೆ ಕೃಷಿ ಏನು, ಕೈಗಾರಿಕೆ ಏನು, ಕೈಗಾರಿಕೆ ಅಂತ ಬೆಳೆಸಬೇಕು, ಕೃಷಿ ಏನಾಗಿ ಬೆಳೆಸಬೇಕು ಎಂಬುದ್ರ ಬಗ್ಗೆ ಅರಿವೇ ಇಲ್ಲ ಅವರಿಗೆ. ಇದೇ ಏನಾದರೂ ಆಹಾರ ಭದ್ರತೆ ಉಂಟಾದ್ರೆ, ಈ ಅಭದ್ರತೆ ಉಂಟಾದರೆ ಏನು ಮಾಡ್ತಾರೆ ಈ ರಾಜಕಾರಣಿಗಳು? ಇವತ್ತು ತಿಂತಾರೆ, ಇವ್ನು ಬರ್ತಾನೆ. ಇಲ್ಲಿ ಒಬ್ಬ ಶ್ರೀಮಂತರಂದು ಬಿಲ್ಡರ್ಸ್ ಅವ್ರ ಕಾಂಟ್ಯಾಕ್ಟ್ ತಕ್ಕಂಥವ್ರು 100 ಎಕರೆ ಇರ್ತದೆ, ಎಲ್ಲ 25-30 ಲಕ್ಷ ತೆಗೆದಿರ್ತಕ್ಕಂಥದ್ದು. ಇವತ್ತು 3 ಕೋಟಿ 4 ಕೋಟಿ ಕೊಟ್ಟರೆ ದುಡ್ಡು ಮಾಡ್ಕೊಂಡು ಇವನು ಹೋಗ್ತಾನೆ, ಬೇರೆ ಕಡೆ ಬಂಡವಾಳ ತೋರಿಸ್ತಾನೆ. ನಾವೆಲ್ಲಿ ಸ್ವಾಮಿ ರೈತರು ಹೋಗೋದು? ನಾವು ಹೋಗಿ 100 ಕಿಲೋಮೀಟ್ರ್ ಅಲ್ಲಿ ತೋಟ ಮಾಡೋಕ್ಕಾಗ್ತದ? ನಮ್ಮ ಜೀವನ ಹೇಗೆ ರೂಪಿಸ್ಕೊಳ್ಳೋದು? ನಮ್ಗೆ ಬೇರೆ ಬದುಕು ಬರಲ್ಲ. ಕೃಷಿಯಲ್ಲೇ ಬದುಕಿರ್ತಕ್ಕಂಥವ್ರು ನಾವು. ಅನ್ಯಾಯದ ಬದುಕು ಮಾಡಲಿಕ್ಕೆ ನಮ್ಗೆ ಇಚ್ಛೆ ಇಲ್ಲ. ನ್ಯಾಯವಾಗಿ ಬದುಕಿದ್ರೆ ನಾವು ಕೃಷಿಕನಾಗೇ ಇರಬೇಕು. ಈ ಸಮಾಜ ಇವತ್ತು ಕೈಗಾರಿಕೆ ಅಭಿವೃದ್ಧಿ ಮಾಡಿಸ್ತಾ ಇಲ್ಲ. ಕೈಗಾರಿಕಾ ಪ್ರದೇಶಗಳು ಬಿಟ್ಟು ಬೇರೆ ಕಡೆ ಎಷ್ಟೋ ಇಂಡಸ್ಟ್ರೀಸ್ ಮಾಡ್ತಾಯಿದ್ದಾರೆ. ಇವಾಗ KHBಗಳು ಬಿಟ್ಟು ಬೆಂಗಳೂರು ಸುತ್ತಮುತ್ತ 10 KHBಗಳು, ಸುಮಾರು ಲಕ್ಷಾಂತರ 3-4 ಲಕ್ಷ ಎಕರೆ ಜಮೀನು ಇವತ್ತು ಅಕ್ವಿಷನ್ ಮಾಡ್ಕೊಂಡು ಪ್ರೈವೇಟ್ ಪರ್ಚೇಸ್ ಮಾಡ್ಕೊಂಡು ಅವರು ಇವತ್ತು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇವ್ರಿಗೆ ಸುಸಜ್ಜಿತವಾದ ಲೇಔಟ್ಸ್ ಮಾಡಿದ್ದಾರೆ. ಯಾಕೆ ಪ್ರೈವೇಟ್ ಕೊಡಬಾರ್ದು? ಸರ್ಕಾರದ ವ್ಯವಸ್ಥೆಯನ್ನು ಖಾಸಗಿ ಮಾಡ್ತಾ ಇದ್ದೀರಾ ನೀವು. ಇವತ್ತು ವಿದ್ಯುತ್ ವಿತರಣಾ ವಿಷಯವನ್ನು ಆಟವನ್ನು ಕೊಡ್ತಾ ಇದ್ದೀರಾ. ಇಂಥ KDB ಪ್ರೈವೇಟರ್ ಬಿಸಾಕ್ರಿ. ನೀವು ಕೇವಲ ಮಾಡಿಫಿಕೇಷನ್ ಮಾಡಿ, ಯೋಜನೆ ಈ ಥರ ಇರಬೇಕು, ಹಿಂಗಿರಬೇಕು ಅಂತ ಗೈಡ್ಲೈನ್ಸ್ ಕೊಡಿ. ಪ್ರೈವೇಟರ್ ಪರ್ಚೇಸ್ ಮಾಡ್ತಾರೆ. ನಾನು ಕೊಡೋಕೆ ನನ್ನ ಗ್ರಾಮದಲ್ಲಿ ಇಷ್ಟ ಇಲ್ಲ, ನನ್ನ ಚೇಂಜ್ ಆಫ್ ಮಾಡಿಕೊಡ್ತಾರೆ, ಪಕ್ಕದಲ್ಲಿ ಜಮೀನು ಕೊಡ್ತಾರೆ, ನಾನು ಇದೇ ಗ್ರಾಮದಲ್ಲಿರ್ಬೋದು. ಇವತ್ತು ಪ್ರೈವೇಟ್ ಡೆವಲಪರ್ಸು ಇದೇ ಮಾಡ್ತಾ ಇದ್ದಾರೆ. ಅಂಥ ನೀತಿಗಳು ಚೇಂಜ್ ಮಾಡಲಿ. ನಮ್ಮ ತಾತನ ಕಾಲದ ಒಂದು ಕಾಯ್ದೆ 1966ರ KDB ಕಾಯ್ದೆ. ಆ ಕಾಯ್ದೆ ಮುಖ್ಯ ಇಷ್ಟು ಲೋಪ ಇವಾಗ ಸಹ ಅದೇ ಕಾಯ್ದೆಯನ್ನು ಇವ್ರು ಮಾಡ್ಕೊಂಡು ಅದು ಹೋದೇ KDB, ರೈಲ್ವೆಗೂ ಹೋದೆ, KHBಗೂ ಹೋದೆ, KDB ಹೋದೆ. ಅಂದರೆ ರೈತನ ವಿರೋಧಿಯಾಗಿರ್ತಕ್ಕಂಥ ಆ ಒಂದು ಕಾಯ್ದೆ ಅದು. ಅದ್ರ ಬಗ್ಗೆ ಯಾವ ವಿರೋಧ ಪಕ್ಷದವನು ಸಹ ಪ್ರಶ್ನೆ ಮಾಡ್ತಾ ಇಲ್ಲ. ಒಂದು ಪ್ರಶ್ನೆ ಕೇಳ್ತಾರೆ, ಅವ್ರು ಉತ್ತರ ಹೇಳ್ತಾರೆ, ಸುಮ್ಮನೆ ಕೂತ್ಕೊಳ್ರಿ. ಎಲ್ಲರೂ ಕೇಳ್ರೆ. ಯಾರೂ ಆ ತಿದ್ದುಪಡಿಗಳಿಗಾಗಲಿ, ರೈತನನ್ನು ಸಂರಕ್ಷಣೆ ಮಾಡ್ತಕ್ಕಂಥ ವಿಚಾರದಲ್ಲಾಗಲಿ, ರೈತನಿಗೆ ಸ್ವತಂತ್ರ ಇರ್ತಕ್ಕಂಥ ವಿಚಾರ ಆಗಲಿ ಮಾತಾಡ್ತಾ ಇಲ್ಲ. ನಾವು ಸ್ವತಂತ್ರ ಬಂದರೂ ಸಹ ರೈತ ಸ್ವತಂತ್ರ ಹೀನರಾಗಿದ್ದೀವಿ. ಎಷ್ಟು ದಿವಸಕ್ಕೂ ಈ ಸರ್ಕಾರಗಳು ನಡೆಯಲ್ಲ. ಇದೇ ಥರ ರೈತ ಸಾರ್ವಜನಿಕ ರೊಚ್ಚಿಗೆದ್ರೆ ಅವ್ರು ಉಳಿಯಲ್ಲ. ಈಗಾಗಲೇ ಸುತ್ತಮುತ್ತಲು ನಡೀತಾ ಇರಲಿಲ್ಲ ಚಳವಳಿಗಳು. ಈಗ ಯಾರೂ ಸಹ ಭೂಮಿಯನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಯಾಕಂದರೆ ಆ ದೇವಿನ ಕಳ್ಕೊಂಡ್ಮೇಲೆ ನಾವು ಪುನಃ ಸಂಪಾದನೆ ಮಾಡೋಕ್ಕಾಗಲ್ಲ. ಎಲ್ಲೋ 100-500 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಈ ಬೆಲೆಗೆ ನಾವು ಇವತ್ತು ನಮ್ಮ ಭೂಮಿ ಹೊತ್ತು ತಿಳ್ಕೊಂಡು 100 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ 5 ಲಕ್ಷ ಇರ್ತಕ್ಕಂಥ ಜಮೀನು 50 ಲಕ್ಷ ಆಗಿದೆ. ಇಲ್ಲಿ 1 ಎಕರೆ ಬೆಳೀತಕ್ಕಂಥ ಬೆಳೆಯನ್ನು ಅಲ್ಲಿ 10 ಎಕರೆ ಮಾಡಿದ್ರು ಸಹ ಫಸಲು ಬರಲ್ಲ. ಅಂಥ ಫಲವತ್ತತೆಯಾದ ಭೂಮಿ, ನಾಚಿಕೆ ಇರ್ತಕ್ಕಂಥ ಮುಂದೆ ಕೆಟ್ಟ ಮಾತು ಬರ್ತಾ ಇದೆ. ಎಲ್ಲ ಪಕ್ಷಗಳು ಬೆಂಗಳೂರು ಸುತ್ತಮುತ್ತಲಿನ ಭೂಮಿ ಪ್ರಪಂಚದಲ್ಲೇ ಅತ್ಯುತ್ತಮ ಗುಣಮಟ್ಟವಾದ ಭೂಮಿ. ಅಂಥ ಭೂಮಿಯನ್ನು ಕಾಂಕ್ರೀಟ್ ಕಾಡು ಮಾಡಿದಂಥ ರಾಜಗಳ ಬಗ್ಗೆ ನಾವೇನು ಅನ್ಬೇಕು? ಅಂಥ ಫಲವತ್ತತೆ ಭೂಮಿ ನೀವು 10 ಗ್ರಾಮ್ ಕೊಟ್ಟರೆ 9 ಗ್ರಾಮ್ ಬೆಳೆಗೆ ಸಿಗ್ತದೆ. ಅದೇ ನೀವು KGP 10 ಗ್ರಾಮ್ ಕೊಟ್ಟರೆ ನೀವು ಸಿಕ್ಕತಕ್ಕಂಥ 20 ಗ್ರಾಮ್ ಸಹ ಬೆಳೆಗೆ ಸಿಕ್ಕಲ್ಲ, 20% ಸಹ ಸಿಕ್ಕಲ್ಲ. ಇಂಥ ಭೂಮಿಯನ್ನು ಮಾಡ್ತಾ ಇರ್ತಕ್ಕ ಚಂಡಾಲರು, ಎಲ್ಲ ಪಕ್ಷದವರು ಚಾಲೆಂಜ್ ಇವರಿಗೆ ಇವತ್ತು ನಡೀತಾ ಇದೆ ಬಿಡಿದಿ. ಅಲ್ಲೇನು ಪಾಪ ಆ ರೈತರು ಜಮೀನು ಕೊಡೋಕ್ಕೆಲ್ಲ ಅದೊಂದು ಮಲೆನಾಡು. ನಾವು ಹೋಗಿದ್ದೇವೆ. ನಮ್ಮ ಮರೇಶ್ವರ ಬೆಳೆಗಾರ್ತಾರೆ, ಸುಮಾರು ನಮ್ಮ ಉತ್ಪಾದಕರಿದ್ದಾರೆ. ಅಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಜಾಗ. ಯಾರೋ ಮಾಡಿದ್ರು ಬಿಟ್ಟು ಹೋದ, ಪುನಃ ಅವ್ರು ಮಾಡಿದ್ರಂತೆ ನಾನು ಆ ಕೂಸನ್ನು ಬೆಳೆಸ್ತೀನಿ ಅಂತಕ್ಕಂಥದ್ದು. ಇವರ ಕೂಸುಗಳನ್ನ ಬೆಳೆಸೋದು, ಇವರು ರೈತರನ್ನೆಲ್ಲ ಬೆಳೆಸೋದು. ಇವರ ಜಮೀನಿಗೆ ಒಳ್ಳೊಳ್ಳೆ ಬೆಲೆ ಬೇಕು, ಕಮಿಷನ್ ಬೇಕು. KDB ಈ ಥರ ಎಲ್ಲ KDB ದೊಡ್ಡ ಭ್ರಷ್ಟ ಸಂಸ್ಥೆ. ಸರ್ಕಾರಕ್ಕೂ ಏನು ನಮ್ಮ ಕೈಗಾರಿಕೋದ್ಯಮಿಗಳಿಗೂ ಮಧ್ಯ ಇರ್ತಕ್ಕಂಥ ಚೇಲ ಇದು. ದಳ್ಳಾಳಿ. ಇಂಥ ದಳ್ಳಾಳಿ ಸಂಸ್ಥೆಗಳನ್ನ ಮುಚ್ಚಿಸಿ ಪ್ರೈವೇಟೈಸೇಷನ್ ಮಾಡಿರಿ. ಎಲ್ಲ ಮಾಡಿಬಿಟ್ರಿ ನೀವು. ತಹಶೀಲ್ದಾರ್ ಆಫೀಸ್ ಪ್ರೈವೇಟೈಸೇಷನ್, ಕೃಷಿ ಇಲಾಖೆ ಪ್ರೈವೇಟೈಸೇಷನ್, ಸೆರಿಕಲ್ಚರ್ ಪ್ರೈವೇಟೈಸೇಷನ್ ಎಲ್ಲ ಕ್ಯಾನ್ಸಲ್ ಕೊಟ್ಟುಬಿಟ್ರಿ ಪ್ರೈವೇಟ್ ಅವ್ರಿಗೆ. ನೀವು ಯಾಕೆ ಬರ್ತೀರಾ? ಇದರಲ್ಲಿ ಹೆಚ್ಚು ಹಣ ಸಿಗ್ತದಂತ.
ಇಷ್ಟನ್ನು ಹೇಳಿ ನಾವು ಯಾವುದೇ ಕಾರಣಕ್ಕೂ ಭೀಮನ್ ಬಿಟ್ಕೊಡಲ್ಲ. ಕೊನೆಯದಾಗಿ ಮುಖ್ಯಮಂತ್ರಿಗಳಿಗೆ ಏನು ಬೇಡಿಕೆ ಇಡ್ತೀರಿ? ಬೇಡಿಕೆ ಮುಖ್ಯಮಂತ್ರಿಗಳಿಗೆ ನಾವು ಈ ಜಮೀನು ಬಿಡಲ್ಲ ಸರ್. ಯಾವುದೇ ಕಾರಣಕ್ಕೂ ನೀವು ಒಬ್ಬ ರೈತನ ಮಗನಾಗಿ ಅಂತ ಹೇಳ್ತಾ ಇದ್ದೀರಾ. ರೈತನ ಬದುಕನ್ನು ಹತ್ತಿರವಾಗಿ ನೋಡಿ ಇಲ್ಲಿ ಸಿಟಿ ಮಾಡಿದ್ದಾರೆ, ಶಿಫ್ಟ್ ಸಿಟಿ ಅಂತ. ಯಾವುದೂ ಕೈಗಾರಿಕೆಗೆ ಬರಲ್ಲ. ಅವರೇ ನಮ್ಮ ಹೋಬಳಿಯಲ್ಲಿ ಎಷ್ಟೋ ಕೈಗಾರಿಕೆ ಮಾಡಿದ್ದಾರೆ, ಪ್ರೈವೇಟ್ ಅವರೇ ಭೂಮಿ ಪರ್ಚೇಸ್ ಮಾಡ್ಕೊಂಡು ಪ್ರೈವೇಟಲ್ಲಿ ಆರಾಮಾಗಿ ಮಾಡಿ ಯಾವ ರೈತರಿಗೂ ತೊಂದರೆ ಆಗಿಲ್ಲ. ಇಲ್ಲಿ ಮಾಡಲಿ, ಕೊಡ್ತಕ್ಕಂಥ ರೈತರು ಯಾರು ಕೆಲವು ಶ್ರೀಮಂತ ರೈತರು ಇರ್ಬೋದು ಅಂತ ತಿಳ್ಕೊಳ್ಳಿ. ಬಡ ರೈತನ ರಕ್ಷಿಸಿ. ಯಾವುದೇ ಕಾರಣಕ್ಕೂ ಪ್ರಾಮಾಣಿಕ ರೈತನ ಜಮೀನು ನಾವು ಕೊಡಲ್ಲ. ಶಿವಕುಮಾರ್ ಅವ್ರು ಹೇಳೋದೇನು ಅಥವಾ MB ಪಾಟೀಲ್ ಹೇಳೋದೇನು, ನಮ್ಮ ಶಾಸಕರು ಹೇಳೋದು ನಮ್ಗೆ ಬೇಕಾಗಿಲ್ಲ. ನಾವು ಸ್ವತಂತ್ರರು, ಸ್ವತಂತ್ರ ಬರೋ ಅಂತ ಹೇಳೋ ಹಕ್ಕಿದೆ. ನಾವು ಯಾರು ಅಡಿ ಅಳಗಲಲ್ಲ. ಅದು ನಾವು ಬೇರೆ ಕಡೆ ಹೋಗಿ ಅತಂತ್ರವಾದ ಜೀವನ ನಡೆಸೋದು ಸಾಧ್ಯ ಇಲ್ಲ. ನಮ್ಮ ಜಾಗದಲ್ಲಿ ಏನು ಸ್ವತಂತ್ರವಾದ ಜೀವನ ನಡೆಸ್ತೇವೆ ಅಲ್ಲಿ ಹೇಳ್ತಕ್ಕಂಥ ವಿಚಾರ. ಆದರೂ ಬಂದರೆ ಆಗಲೂ ಗೀರ್ಸು ಬಂದರೆ ಈ ಫೋರ್ಸೆಲ್ಲ ನಾವು ನೋಡಿದ್ದೀವಿ. ನಾನು ಓಟ ಮಾಡಿರ್ತಕ್ಕಂಥ ತಾಕತ್ತೇನೋ ನಮಗೂ ಗೊತ್ತು. ಈ ಯಾರು ಅಂತ ನಮಗೂ ಗೊತ್ತು. ರಾಜಕಾರಣಿಗಳು ಇವ್ರು ಯಾರ್ಯಾರು ಹೆಂಗೆ ಬೆಳೆದ್ರು, ಏನೇನಾಗ್ಯಾರ ಈಗಿನ ರಾಜಕಾರಣ ವ್ಯವಸ್ಥೆ ನಮಗೂ ಗೊತ್ತೆ. ನಾವು ಅದನ್ನು ಹೆಂಗೆ ಮೆಟ್ಟು ನಿಲ್ಲಬೇಕು ಅನ್ನೋದು ನಮಗೂ ಗೊತ್ತಿದೆ. ನಮಗೂ ಬ್ಯಾಕ್ ಸಪೋರ್ಟ್ ಇದೆ, ನಮಗೂ ಕಾನೂನು ವ್ಯವಸ್ಥೆ ಗೊತ್ತಿದೆ. ನಮ್ಮದು ಹೋರಾಟದ ಅಗಲತೆ ಜಾಸ್ತಿ ಇದೆ. ಅನೇಕ ಸಂಘ ಸಂಸ್ಥೆಗಳು ನಮ್ಮ ಸಪೋರ್ಟ್ ಇವೆ. ನಾವು ಯಾವುದಕ್ಕೂ ಜಗ್ಗಲ್ಲ.